ಸರ್ ಧರ್ಮಸ್ಥಳಕ್ಕೆ ನಾಳೆ ಬಿಜೆಪಿಯವರು ಧರ್ಮಯಾತ್ರೆ ಕೈಗೊಳ್ತಾ ಇದ್ದಾರೆ ಸರ್. ನಾಳೆ ರ್ಯಾಲಿ ಇದೆ. ಈಗ ಇವತ್ತು JDS ಹೋಗಿದ್ದಾರೆ. ಅವರು ಮತ್ತೆ ಎಲ್ಲದರಲ್ಲೂ ಕೂಡ ರಾಜಕೀಯ ಮಾಡ್ತಾರೆ. ಬಿಜೆಪಿಯವರಿಗೆ ನೀವು ಬಿಜೆಪಿ ಪರ ಮಾತಾಡಬಾರ್ದು, ಖಂಡಿಸ್ಬೇಕಾಗಿತ್ತು ನೀವು. ಅಲ್ಲ ಬಿಜೆಪಿ ಪರ ಮಾತಾಡ್ತಾ ಇಲ್ಲ. ಹೌದು, ಮತ್ತೆ ಅವರು ಮಾಡೋದನ್ನೆಲ್ಲ ಹೇಳಿದ್ರೆ ಹೆಂಗೆ? ರ್ಯಾಲಿ ಹೋಗ್ತಿದ್ದಾರೆ ಅಂತಿದ್ದೀನಿ. ರ್ಯಾಲಿ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಹೋದ್ರೆ ಧರ್ಮಸ್ಥಳದ ಹೆಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ. ಸತ್ಯ ಹೊರಬರ್ಬೇಕಲ್ಲ, ನಾವು ಸತ್ಯ ಹೊರಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ SIT ಮಾಡಿರ್ತಾರೆ. ಸತ್ಯ ಗೊತ್ತಾಗಬೇಕಲ್ಲ. ಅದರ್ವೈಸ್ ಧರ್ಮಸ್ಥಳದ ಬಗ್ಗೆ ಗತಿ ಇರ್ತದೆ ಯಾವಾಗ. ಈ ಅನುಮಾನ ಇದೆಯಲ್ಲ, ಸಂದೇಹ ಇದೆಯಲ್ಲ, ಇದನ್ನು ಹೋಗ್ಲಾಡಿಸ್ಲಿಕ್ಕೋಸ್ಕರವಾಗಿ SIT ಮಾಡಿದ್ದಾರೆ. ಆಮೇಲೆ ಆ ಫಿರ್ಯಾದಾರ ಕೋರ್ಟ್ ಮುಂದೆ ಹೋಗಿ 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ. 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್. ಅನೇಕ ಸಂಘ ಸಂಸ್ಥೆಗಳು ಇದನ್ನೆಲ್ಲ SIT ಮಾಡಬೇಕು ಅಂತಕ್ಕಂಥ ಒತ್ತಾಯ ಇತ್ತು. ಆಮೇಲೆ ಸತ್ಯ ಹೊರಬರಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಸತ್ಯ ಹೊರಗಡೆ ಬರಬೇಕಲ್ಲ. ಈ ಬಿಜೆಪಿಯವರು ಕೂಡ ಸ್ವಾಗತ ಮಾಡಿದಾರಲ್ಲ. SIT ತನಿಖೆನ ಸ್ವಾಗತ ಮಾಡಿರೋರು ಯಾರು? ಬಿಜೆಪಿಯವರು. ಈಗ ಮಾತ್ರ ಧರ್ಮದ ರ್ಯಾಲಿ, ಯಾವ ಧರ್ಮದ ರ್ಯಾಲಿ, ಅವ್ರಿಗೆ ಧರ್ಮನೂ ಗೊತ್ತಿಲ್ಲ, ಜಾತಿನೂ ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ. ಸುಮ್ಮನೆ ರಾಜಕೀಯ ಮಾಡಬೇಕು ಮಾಡ್ತಾರೆ, ಓಟ್ಗೋಸ್ಕರ ರಾಜಕೀಯ. GST ಇದು 2 ಸ್ಲ್ಯಾಬ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಅದರಿಂದ ರಾಜ್ಯಕ್ಕೆ ಎಷ್ಟು ಲಾಸ್ ಆಗುತ್ತೆ? ಈ ತರದ ಒಂದು 2 ಸ್ಲ್ಯಾಬ್ ಮಾಡೋದ್ರಿಂದ ಎಷ್ಟು ಸಾವಿರ ಕೋಟಿ ನಿಮ್ಗೆ ಲಾಸ್ ಆಗುತ್ತೆ ಸರ್ ಅಂದಾಜು? ಈಗ ಡೈರೆಕ್ಟ್ ಆಗಿ ಅಲ್ಲಿ ಹೋದ್ರೆ ಪ್ರತಿ ವರ್ಷ ಒಂದು 15,000 ಕೋಟಿ ರೂಪಾಯಿ ಲಾಸ್ ಆಗ್ಬೋದು ಅಂತ ಅಂದಾಜು ಮಾಡಿದ್ದಾರೆ. 15,000 ಕೋಟಿ. ನಾವು ರ್ಯಾಷನಲೈಸೇಷನ್ ಸ್ವಾಗತ ಮಾಡ್ತೀವಿ, ಬಟ್ ರೆವಿನ್ಯೂ ಪ್ರೊಟೆಕ್ಷನ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕೋಸ್ಕರ 8 ರಾಜ್ಯಗಳು ಒಟ್ಟಿಗೆ ಸೇರಿ ಡೆಲ್ಲಿನಲ್ಲಿ ಚರ್ಚೆ ಮಾಡಿದ್ದಾರೆ. ರೆವಿನ್ಯೂ ಲಾಸ್ ಆಗ್ತಕ್ಕಂಥದ್ದನ್ನು ಮಾಡ್ಕೋಬೇಕು. ಸುಮಾರು 2.5 ಲಕ್ಷ ಕೋಟಿ ರೂಪಾಯಿ, 2.5 ಲಕ್ಷ ಕೋಟಿ ಇಡೀ ರಾಜ್ಯದಲ್ಲಿ ಈ ಮಾಡೋದ್ರಿಂದ ಆಗ್ತದೆ. ಸೊ 15,000 ಕೋಟಿ ಅಂತಂದರೆ ಇಟ್ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್, ಇಟ್ಸ್ ಎ ವೆರಿ ಬಿಗ್ ಅಮೌಂಟ್. ಅದಕ್ಕೆ ನಾವು GST ಮಾಡಿದಾಗ 5 ವರ್ಷ 2017ರಲ್ಲಿ GST, ಆಗ 5 ವರ್ಷ ಮಾತ್ರ ಪರಿಹಾರ ಕೊಟ್ಟು, ಈಗ ಸುಮಾರು 12-13% ತೆರಿಗೆ ಗ್ರೋತ್ ಆಗ್ತದೆ. ಅಷ್ಟನ್ನು ಕಾಂಪನ್ಸೇಟ್ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು. ಅದು ಏನು, ಈ ನಾವೇನು ಸಲಹೆ ಕೊಟ್ಟಿದ್ದೀವಿ ಅಂತಂದರೆ, ಲಕ್ಸುರಿ ಗೂಡ್ಸ್ ಇದೆಯಲ್ಲ, ಸಿನ್ ಗೂಡ್ಸ್ ಅಂತ ಕರಿತೀವಿ. ಈ ಸಿಗರೇಟು, ಗುಟ್ಕಾ, ಆಮೇಲೆ ಪಾನ್ ಇದನ್ನೆಲ್ಲ ಸಿನ್ ಗೂಡ್ಸ್ ಅಂತ ಕರಿತೀವಿ. ಕೆಲವು ಲಕ್ಸುರಿ ಗೂಡ್ಸ್ ಅಂತ, ಈಗ ಬೆಂಚ್ ಕಾರ್ನಲ್ಲಿ ಓಡಾಡೋರು, ಇವರೆಲ್ಲ ಸ್ವಲ್ಪ 40% ಇದೆಯಲ್ಲ ಅವ್ರ ಮೇಲೆ ಸೆಸ್ ಹಾಕಿ ಅದರಲ್ಲಿ ನಮಗೆ ಕೊಡಿ ಅಂತ ಹೇಳಿದ್ವಿ. ಕೌನ್ಸಿಲ್ ಅಲ್ಲಿ ಪ್ರಸ್ತಾಪ ಮಾಡ್ತೀರಾ ಸರ್? GST ಕೌನ್ಸಿಲ್ ಅಲ್ಲಿ ಇದು ಹೌದು. ನಾನು ಹೋಗ್ತಾ ಇಲ್ಲ, ಕೃಷ್ಣ ಬೈರೇಗೌಡ ಹೋಗ್ತಾರೆ GST ಕೌನ್ಸಿಲ್ಗೆ. ಅವ್ರಿಗೆ ಹೇಳಿದ್ದೀನಿ. ಅವರೇ ಈಗ 8 ರಾಜ್ಯಗಳು ಹಣಕಾಸಿನ ಮಂತ್ರಿಗಳ ಜೊತೆ ಮೀಟಿಂಗ್ ಮಾಡಿದ್ದಾರೆ. 3-4 GST ಕೌನ್ಸಿಲ್ ಮೀಟಿಂಗ್ ಇದೆ ಸೆಪ್ಟೆಂಬರ್ 3-4. ಆ GST ಕೌನ್ಸಿಲ್ನಲ್ಲಿ ಇದನ್ನು ಭಾಳ ಸೀರಿಯಸ್ ಆಗಿ ಪ್ರಸ್ತಾಪ ಮಾಡ್ತಾರೆ. ಸರ್, ಈಗ ಆಸ್ತಿ ನೋಂದಣಿ ಶುಲ್ಕ ಇವತ್ತಿನಿಂದ ಹೆಚ್ಚಾಗಿದೆ ಕರ್ನಾಟಕದಲ್ಲಿ. 1% ಆಸ್ತಿ ನೋಂದಣಿ ಮುದ್ರಾಂಕ ಶುಲ್ಕ ಇವತ್ತಿಂದ ಹೆಚ್ಚಾಗ್ತಾ ಇದೆ ಕರ್ನಾಟಕದಲ್ಲಿ. 1% ಮಾಡಿದ್ದೀವಿ. ಬೇರೆ ಸದರ್ನ್ ಸ್ಟೇಟ್ಸ್ಗಳು ಸಮಾನವಾಗಿ ಮಾಡಿದ್ದೀವಿ ಅಷ್ಟೇ. ಸರ್, GST ವಿಚಾರವಾಗಿ ರಾಜ್ಯದವರೇ ಕೇಂದ್ರ ಸಚಿವರುಗಳಿದ್ದಾರೆ, ಸಂಸದರುಗಳಿದ್ದಾರೆ, ಅವರೇನೋ ನಿಯೋಗವಾಗಿ ಮಾತನಾಡಲಿಕ್ಕೆ ಯಾವತ್ತೂ ಮಾತಾಡಲ್ಲ ಅವರು. ಅದರಲ್ಲೂ BJPಯವರು ಇದ್ದಾರಲ್ಲ, ಈಗ ನಮಗೆ 11,950 ಕೋಟಿ ರೂಪಾಯಿ ನಷ್ಟ ಆಯಿತು, ಪ್ಲಸ್ 5,300 ಕೋಟಿ ಕೊಡ್ತೀವಿ ಅಪ್ಪರ್ ಕೃಷ್ಣ. ಯಾವತ್ತಾರು ಮಾತಾಡಿದಾರೇನಪ್ಪ?
ಹೇಳೋದು ನೀನೇ. ಈಗ BJPಯವರು ಧರ್ಮಸ್ಥಳಕ್ಕೆ ಎಂಥದ್ದು ಧರ್ಮಯಾತ್ರೆ ಅಂತ ಮಾಡ್ತಾ ಇದ್ದಾರೆ. ಯಾವತ್ತಾರು ರಾಜ್ಯಕ್ಕೆ ಅನ್ಯಾಯ ಆಗಿದೆಯಲ್ಲ, ಯಾವತ್ತಾರು ಮಾತಾಡಿದಾರ? ಇದು ರಾಜಕೀಯಕ್ಕೋಸ್ಕರ ಬಳಸ್ಕೊತಾ ಇದ್ದಾರೆ ಹೊರತು ಧರ್ಮಸ್ಥಳದ ಇದನ್ನ ಇಶ್ಯೂನ ಬೇರೆ ಯಾವ ಉದ್ದೇಶನೂ ಇಲ್ಲ ಅವರು. ಸರ್, SIT ಗಿಂತ ಬೇರೆ ತನಿಖೆ ಆಗ್ಬೇಕು ಅನ್ನೋ ಪ್ರೆಷರ್ ಕೂಡ ಬಿಜೆಪಿ ಮಾಡ್ತಾ ಇದೆ. ಉನ್ನತ ಮಟ್ಟದ ತನಿಖೆ ಆಗಬೇಕು, NIA ವಹಿಸಬೇಕು, ಆ ಥರನೂ ಕೇಳ್ತಾ ಇದೆ ಬಿಜೆಪಿ. ಅವ್ರು ಯಾವಾಗ ಕೇಳ್ತಾ ಇದೆ CBIಗೆ ಯಾವತ್ತಾರು ಕೊಟ್ಟಿದ್ದಾರೆ ಅವರು? CBI ಅವ್ರದೇ ಸರ್ಕಾರ ಇದೆಯಲ್ಲ, ಅವ್ರ ಪಕ್ಷದ ಸರ್ಕಾರ ಇದೆ. ಕೇಂದ್ರದಲ್ಲಿ ಅವರು ಅಧಿಕಾರದಲ್ಲಿರುವಾಗ 2008ರಿಂದ ಅಧಿಕಾರದಲ್ಲಿದ್ದಾರೆ. ಯಾವತ್ತಾದರೂ ಒಂದು ದಿನ CBI ಕೊಟ್ಟಿರ್ತಕ್ಕಂಥದ್ದು ಒಂದು ಉದಾಹರಣೆ ತೋರಿಸೋದು. ವರದಿ ಇದೆಯಲ್ಲ, ಯಾವ ಕಂಪ್ಲೀಟ್ ಆಗ್ಬೋದು? ಇದು ಟೈಮ್ ಬಾಂಡ್ ಏನಾದ್ರು ಇದೆಯಾ ಟೈಮ್ ಬಾಂಡ್ ತನಿಖೆಗೆ ಏನಾದ್ರು SIT ವರದಿ ಯಾವ ವರದಿ? ಗೊತ್ತಿಲ್ಲ ನನಗೆ. ಯಾವಾಗ ನಾವು ವಿ ಆರ್ ನಾಟ್ ಇಂಟರ್ಫಿಯರಿಂಗ್. SITಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ. ಅವ್ರು ತನಿಖೆ ಮಾಡಿ ಯಾವಾಗ ವರದಿ ಕೊಡ್ತಾರೆ ಅವಾಗ ಇದಕ್ಕೆ ಬೇರೆ ಅಗತ್ಯ ಇಲ್ಲ, ಬೇರೆ ತನಿಖೆ ಅಗತ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ ಸರ್, ಈಗ ಈ ರೀತಿ ಯಾತ್ರೆ ಮಾಡ್ತಾರೆ, ಅನಗತ್ಯ ಗೊಂದಲ ಆಗುತ್ತೆ ಅಂತ ಅಲ್ವಾ ಸರ್? SIT ತನಿಖೆ ಆಗ್ತಾ ಇದೆ, ಪ್ರತಿದಿನ ಒಬ್ಬೊಬ್ರು ಯಾತ್ರೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ. ಒಂದ್ ಕಡೆ JDS, ಒಂದ್ ಕಡೆ ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇರೋದು ಯಾತ್ರೆ. ಅವರು ಅದೇನೆ ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇರ್ತಾರೆ. ಈಗ ಧರ್ಮಸ್ಥಳದ ಮೇಲೆ ದೂರಿದೆ. ದೂರಿಗೆ ಉತ್ತರ ಸಿಗ್ಬೇಕಲ್ಲ, ಮತ್ತೆ ಸತ್ಯ ಗೊತ್ತಾಗಬೇಕಲ್ಲ ಜನಗಳಿಗೆ. ನೀನು ಕಂಪ್ಲೇಂಟ್ ಮಾಡ್ತೀಯ, ಕಂಪ್ಲೇಂಟ್ ಮಾಡಿದ ಮೇಲೆ ಧರ್ಮಸ್ಥಳದ ಮೇಲೆ ನೀನು ಆರೋಪ ಮಾಡಿದ್ರೆ ಆರೋಪಕ್ಕೆ ಉತ್ತರ ಸಿಗ್ಬೇಕಲ್ಲ. ಸರ್, ಈಗ ಏರ್ ಶೋದು ಡೇಟ್ ಫೈನಲ್ ಆಗಿದೆ ಸರ್. ಏರ್ ಶೋ ದಸರಾ ಏರ್ಸೋಗಿ ಒಪ್ಕೊಂಡಿದ್ದಾರೆ, ಕೇಂದ್ರ ಸರ್ಕಾರ ಒಪ್ಕೊಂಡಿದ್ದಾರೆ. ಡೇಟ್ ಏನೋ ಫೈನಲ್ ಆಗಿದೆ. ಡೇಟಾ ಡೇಟ್ ಫೈನಲ್ ಆಗಿದೆ. ಅದು ಇದಕ್ಕೆ ಇರದ ದಿನ ಜಂಬೂ ಸವಾರಿ ಅದು ನಾಳೆ ಅಲ್ಲ. ಜಂಬೂ ಸವಾರಿ ಹಿಂದಿನ ದಿನ ಹಿಂದಿನ ದಿನ ಆಯ್ತು, ಹಿಂದಿನ ದಿನ ಇಲ್ಲಪ್ಪ. ವಿಜಯದಶಮಿ ದಿವಸ ವಿಜಯದಶಮಿ ವಿಜಯದಶಮಿ ದಿನಾನೇ ಜಂಬೂ ಸವಾರಿ ಆಗ್ತದಲ್ಲ. ಬನ್ನಿಮಠದಲ್ಲಿ ನಡೀತದಲ್ಲ. ಅಲ್ಲಿ ಬನ್ನಿಮಂಟಪ ಅಲ್ಲ, ಡೇಟ್ ಕೇಳ್ತಾರಲ್ಲ. ಡೇಟ್ ಅದೇ 2ನೇ ತಾರೀಕು. 2ನೇ ತಾರೀಕು ವಿಜಯದಶಮಿ ಸರ್. ಅವತ್ತೇ ಮಾಡೋದು. ಅವತ್ತೇ ಮಾಡ್ತಿದ್ದೀರಾ? ಓಕೆ.